ಕುರ್ಚಿಯ ಸುಂಟರಗಾಳಿ ಮತ್ತೊಮ್ಮೆ ಎದ್ದಿರುವಂತದ್ದು ಕಾಂಗ್ರೆಸ್ನಲ್ಲಿ ಗೊಂದಲ ಮನೆ ಮಾಡಿರುವಂತದ್ದು ಆ ನಾಯಕರುಗಳ ಹೇಳಿಕೆಯಲ್ಲೇ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಗೊಂದಲ, ಅಶಿಸ್ತು, ಸಿಎಂ ಮೌನ ಇವೆಲ್ಲವೂ ಕೂಡ ಚರ್ಚೆ ಆಗ್ತದೆ. ಸಿಎಂ ಡಿಸಿಎಂ ಆಪ್ತರ ದಿನಕ್ಕೊಂದು ಹೇಳಿಕೆಗಳು ಗೊಂದಲದ ಗೂಡಾಗಿದೆ. ನಾಯಕತ್ವ ವಿಚಾರದಲ್ಲಿ ಮುಸುಕಿನ ಗುದ್ದಾಟ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಅವರ ಸ್ಟೇಟ್ಮೆಂಟ್ಗಳ ಮುಖಾಂತರನೇ ಗೊತ್ತಾಗ್ತದೆ. ದೆಹಲಿಗೆ ಪ್ರಯಾಣವನ್ನು ಬೆಳೆಸಿರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಜೆಟ್ ಪೂರ್ವ ಸಿದ್ಧತಾ ಸಭೆ ಬಿಟ್ಟು ದೆಹಲಿಗೆ ಹೋಗ್ತಾ ಇದ್ದಾರೆ. ದುಃಖ, ಕಷ್ಟ, ಬೇಡಿಕೆ ಬಗ್ಗೆ ಹೇಳ್ತೇನೆ, ಹೈಕಮಾಂಡ್ ಹತ್ರ ಮಾತನಾಡ್ತೇನೆ, ನಾನು ಹೋಗ್ತಾ ಇರುವಂಥದ್ದೇ ರಾಜಕಾರಣಕ್ಕೆ ಅಂತ ಮಾತನಾಡಿರುವಂಥದ್ದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಏರ್ಪೋರ್ಟ್ನಲ್ಲೇ ಕೂತಿದ್ದಾರಂತೆ ಡಿಸಿಎಂ. ಬೆಳಗ್ಗೆಯಿಂದ 3 ಫ್ಲೈಟ್ ಕ್ಯಾನ್ಸಲ್ ಮಾಡಿರುವಂಥದ್ದು ಡಿಕೆ ಶಿವಕುಮಾರ್ ಅವರು. 12:30 ಫ್ಲೈಟ್ಗೆ ಕಾಯ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಸಿದ್ದರಾಮಯ್ಯ ಮಾತ್ರ ಫುಲ್ ಸೈಲೆಂಟ್ ಆಗಿದ್ದಾರೆ. ಅವ್ರು ಸೈಲೆಂಟ್ ಆಗಿ ತಮ್ಮ ಮಗನ ಮುಖಾಂತರ ಸ್ಟೇಟ್ಮೆಂಟ್ ಅನ್ನ ಕೊಡಿಸಿದ್ರ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತದೆ. ಬಜೆಟ್ ಸಿದ್ಧತೆಯಲ್ಲಿ ತೊಡಗಿರುವಂಥದ್ದು ಸಿದ್ದರಾಮಯ್ಯ. ಸಿಎಂ ಮೌನದ ಹಿಂದಿನ ಮರ್ಮಾದ್ರೂ ಏನು ಅನ್ನುವಂಥದ್ದು ಕೂಡ ಸಹಜವಾಗಿ ಚರ್ಚೆ ಆಗ್ತದೆ. ದೆಹಲಿ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇರುವಂಥ ವಿಚಾರ, ಇದಕ್ಕೆ ಸಿಎಂ ರಿಯಾಕ್ಷನ್ನು, ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗಳ ಬಗ್ಗೆ ಸಚಿವರು ಏನಂತಾರೆ ಒಮ್ಮೆ ನೋಡೋಣ. ಹೌದು, ಕೇಂದ್ರ ಸಚಿವರು ಭೇಟಿ ಮಾಡ್ತಾ ಇದ್ದೀನಿ, ಲೀಗಲ್ ಟೀಮು ಭೇಟಿ ಮಾಡ್ತಾ ಇದ್ದೀನಿ, ನಮ್ಮ ಕಾಂಗ್ರೆಸ್ ನಾಯಕರನ್ನ, ನಮ್ಮ ಹೈಕಮಾಂಡ್ ನನ್ನ ಯಾರು ಕರೆದಿದ್ದಾರೆ ಅವ್ರನ್ನೂ ಭೇಟಿ ಮಾಡ್ತಾ ಇದ್ದೀನಿ. ಅದೆಲ್ಲ ನಾನು ಹೆಸರು ಹೇಳೋಕ್ಕೆಲ್ಲ ಆಗಲ್ಲ ನಿಮಗೆ. ಅದನ್ನು ನಾನು ಭೇಟಿ ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮಾನ, ನಿಮ್ಮ ಸಂತೋಷ, ನಿಮ್ಮ ಬೈಕೆ ಎಲ್ಲ ಚರ್ಚೆ ಮಾಡ್ತೀನಿ. ಏನಪ್ಪ ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಪ್ಪ. ಅಲ್ಲಿ ಅವ್ರನ್ನೇ ಕೇಳ್ರಿ, ನನ್ ಕೇಳಿದ್ರೆ ನೋಡಿ. ಹಿಂದಿನ ಮುಖ್ಯಮಂತ್ರಿ ಆದವರು ಒಬ್ಬರೇ ಇದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ ಒಬ್ಬರೇ. ಅವರು ಆಗಿದ್ದ ಉದಾಹರಣೆ ನಮ್ಮ ಕಾಂಗ್ರೆಸ್ನಲ್ಲಿ ಉದಾಹರಣೆಗಳಿದೆ. ಇಲ್ಲಿ 81 ಪ್ರಶ್ನೆ ಇಲ್ಲ. ಯಾರು ಸಮರ್ಥಿರ್ತಾರೆ, ಯಾರು ಮುಂದೊಯ್ತಾರೆ ಪಾರ್ಟಿ ಅಂಥವ್ರನ್ನ ಆಯ್ಕೆ ಮಾಡ್ತಾರೆ. ಆ ಸಂದರ್ಭ ಇನ್ನೂ ಬಂದಿಲ್ಲ, ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇದಕ್ಕೆ ಎಷ್ಟು ಚರ್ಚೆ ಆಗಿದೆ ಅಂದರೆ ಬಹುಶಃ ಆ ಇಶ್ಯೂಗಳನ್ನು ನೀವು ಸಾರ್ವಜನಿಕರ ಹೊಟ್ಟೆಪಾಡಿನ ವಿಷಯಗಳಿಗೆ, ಬದುಕಿನ ವಿಷಯಕ್ಕೆ ಇಷ್ಟು ಚರ್ಚೆ ಆಗಿದ್ದಿದ್ರೆ ಜನರ ಬದುಕಿಗೂ ಏನನ್ನ ಸಹಾಯ ಆಗ್ತಾ ಇತ್ತು. ಅವಶ್ಯಕತೆಗಿಂತ ಮೀರಿದಂಥ ಈ ಚರ್ಚೆಯಿಂದ ಯಾರಿಗೆ ಏನು ಅದರಿಂದ ಅನುಕೂಲ ಇದೆ ನನಗಂತೂ ಗೊತ್ತಿಲ್ಲ. ಈ ಅನಗತ್ಯ ಚರ್ಚೆ ಬಹುಶಃ ಗಿನ್ನಿಸ್ ಬುಕ್ಕಲ್ಲಿ ದಾಖಲೆ ಆಗುವಷ್ಟು ಚರ್ಚೆ ಆಗಿದೆ ಅಂತ ಅನಿಸುತ್ತೆ. ಇನ್ನು ದೆಹಲಿಗೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ದೆಹಲಿಗೆ ಹೋಗ್ತೀನಿ ಅಂತ ಏರ್ಪೋರ್ಟ್ನಲ್ಲೇ ಕೂತಿದ್ದಾರೆ ಡಿಸಿಎಂ. ಏರ್ಪೋರ್ಟ್ಗೆ ಹೋಗುವ ಮುನ್ನ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನಗೆ ಯಾವುದೇ ಗೊಂದಲ ಇಲ್ಲ, ನಾನು ಸಿಎಂ, ವರಿಷ್ಠರು ಎಲ್ಲರೂ ಕೂಡ ಮಾತನಾಡ್ಕೊಂಡಿದ್ದೇವೆ, ಯಾರಿಗೂ ಟೆನ್ಷನ್ ಬೇಡ ಅಂತ ಹೇಳಿದ್ದಾರೆ. ಗೊಂದಲ ಏನಿಲ್ಲ, ಗೊಂದಲ ಯಾರಿಗೂ ಬೇರೆಯವ್ರಿಗೆ ಇರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ದೀವಿ. ಆ ಮಾತು ಪ್ರಕಾರ ಇಬ್ಬರು ನಾವು ಮಾತಾಡ್ಕೊಂಡಿದ್ದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನು ಪ್ರಯೋಜನ ಆಗೋದಿಲ್ಲ. ಯಾರಿಗೂ ಏನು ಪ್ರಯೋಜನ ಇಲ್ಲ. ಅವ್ರು ಯಾರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನನ್ನ ಪರ ಕೊಡ್ತಾ ಇರ್ಬೋದು, ನನ್ನ ವಿರುದ್ಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ. ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊರತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಅಲ್ಲ. ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ಇಂದಿನಂತೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಮುತ್ತುವಳ್ಳಿ ಜಾಯ್ನ್ ಆಗಿದ್ದಾರೆ. ಮಧು ಕಾರ್ಯಕ್ರಮಕ್ಕೆ ನಮಸ್ತೆ ಪೃಥ್ವಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ಕೂಡ ಜಾಯ್ನ್ ಆಗಿದ್ದಾರೆ. ಪಟೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪೃಥ್ವಿ. ಮಧು, ಇಲ್ಲಿ ಏನು ಗೊಂದಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ನಿನ್ನೆ ಮಾತನಾಡ್ಬೇಕಾದ್ರೆ ಕಷ್ಟ, ದುಃಖ, ದುಮ್ಮಾನ ಎಲ್ಲವನ್ನೂ ಕೂಡ ಹೇಳ್ಕೊಂತೀನಿ, ಹೋಗ್ತಾ ಇರೋದೇ ರಾಜಕಾರಣ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಇವತ್ತು ಮೇನ್ ದಿನ ಅಂದ್ರೆ ಬಜೆಟ್ ಪೂರ್ವಭಾವಿ ಸಭೆ ನಡೀತಾ ಇದೆ ಜಲಸಂಪನ್ಮೂಲ ಇಲಾಖೆದು. ಇವರೇ ಇಲ್ಲ, ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಇದು ಸ್ಪಷ್ಟವಾಗಿ ಒಂದ್ ಕಾಣಿಸ್ತಾ ಇರೋದು, ಕುರ್ಚಿ ಕಿತ್ತಾಟ, ಅದಕ್ಕೋಸ್ಕರ ಹೋರಾಟ ಅಂತ. ಅಬ್ಸಲ್ಯೂಟ್ಲಿ ಅವರು ಇಲಾಖೆಯ ಸಭೆಗಳು ಅಥವಾ ಅವರ ಏನು ಬೇರೆ ಕೇಂದ್ರ ಮಂತ್ರಿಗಳನ್ನ ಭೇಟಿ ಮಾಡೋದಿರ್ಬೋದು, ಅಂತಹ ಸ್ಕೆಡ್ಯೂಲ್ ಆಗಿದ್ರೆ ಈ ಒಂದು ಬಜೆಟ್ ಪೂರ್ವಭಾವಿ ಸಿದ್ಧತಾ ಸಭೆಗಳಿಗೆ ಅನುಗುಣವಾಗಿ ಅಥವಾ ಪೂರಕವಾಗಿ ಯಾವ ಸಂದರ್ಭದಲ್ಲಿ ಹಾಕಬೇಕು ಹಂಗೆ ಮಾಡ್ಬೋದಾಗಿತ್ತು. ಆದ್ರೆ ಅದನ್ನ ಮೀರಿ ಅದನ್ನ ಸ್ಕಿಪ್ ಮಾಡಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಏನು ಅರ್ಜೆನ್ಸಿ ಇದೆ ಅನ್ನುವಂಥದ್ದು ಸಹಜವಾಗಿ ಕಂಡೇ ಕಾಣುತ್ತೆ. ಮತ್ತು ಅವ್ರು ಗೊಂದಲ ಇಲ್ಲ ಅಂತ ಅವರಲ್ಲ ಅಥವಾ ಸಿದ್ದರಾಮಯ್ಯ ಬಣದವರು ಯಾರೇ ಹೇಳಿ, ಎಷ್ಟು ಸಲ ಅಥವಾ ಎಷ್ಟರ ಮಟ್ಟಿಗೆ ಎಷ್ಟು ತೀವ್ರತೆಯಲ್ಲಿ ಗೊಂದಲ ಇಲ್ಲ ಅಂತ ಹೇಳ್ತಾರಲ್ಲ, ಅಷ್ಟು ಕೂಡ ಗೊಂದಲಗಳಿದಾವೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅದು ಯಾರಿಗಾದ್ರೂ ಅರ್ಥ ಆಗುತ್ತೆ. ಈಗ ಯಾರು ಕರೆದಿದ್ದಾರೆ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗ್ತೀನಿ,
ನಾನು ಹೆಸರು ಹೇಳಬೇಕು ಅಂತ ಇಲ್ಲ, ಮತ್ತು ನನ್ನ ಕಷ್ಟ ಸುಖ ದುಃಖ ದುಮ್ಮಾನ ಎಲ್ಲ ಹೇಳಬೇಕು ಅಂತಂದ್ರೆ ಏನಿದೆ ಅಂಥದ್ದು. ಈಗ ಇಲಾಖೆಗೆ ಹಣ ಬೇಕು, ಅನುದಾನ ಬೇಕು ಅನ್ನೋಂಥದ್ದಿದ್ರೆ CM ಅವ್ರ ಸಭೆಯಲ್ಲಿ ಕೂತ್ಕೊಂಡು ಅಥವಾ CM ಅವ್ರಿಗೆ ವೈಯಕ್ತಿಕವಾಗಿ ಕೇಳ್ಬೋದಾಗಿತ್ತು. ಆದರೆ ಅಲ್ಲಿ ಅವರ ದುಃಖ ದುಮ್ಮಾನ ಏನಿದೆ ಅದನ್ನು ಮೀರಿದ್ದು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಅದು ಯಾಕೆ ಆಗ್ತಾ ಇಲ್ಲ, ನೀವು ನನಗೊಂದು ಕ್ಲಾರಿಟಿಯನ್ನು ಕೊಡಿ. ಈಗ ನೀವು ಸುಮ್ಮನಿರಿ ಅಂತ ಹೇಳಿದ್ರಿ, ತಿಂಡಿ ತಿನ್ನಿ ಅಂತ ಹೇಳಿದ್ರಿ, ಊಟ ಮಾಡಿ ಅಂತ ಹೇಳಿದ್ರಿ, ಎಲ್ಲವನ್ನು ಕೂಡ ಮಾಡಿದ್ವಿ. ಸಿದ್ದರಾಮಯ್ಯ ಅವ್ರು ನಮ್ಮ ಮನೆಗೆ ಬಂದರು, ನಾವು ಸಿದ್ದರಾಮಯ್ಯ ಅವ್ರ ಮನೆಗೆ ಹೋದ್ವಿ, ಎಲ್ಲ ಆಯಿತು. ಆದರೆ ಯತೀಂದ್ರ ಅವ್ರು ಯಾಕೆ ಮಾತಾಡ್ತಾ ಇದ್ದಾರೆ? ಹೈಕಮಾಂಡು ಅವ್ರ ಪ್ರಕಾರನೋ ಇನ್ಯಾರ ಪ್ರಕಾರನೋ, ಆದರೆ ಹೈಕಮಾಂಡ್ ಕ್ಲಾರಿಟಿ ಕೊಟ್ಟಿದೆ, ಸೂಚನೆ ಕೊಟ್ಟಿದೆ ಅಂತ ಹೆಂಗೆ ಹೇಳ್ತಾರೆ? ಬೇರೆಯವ್ರಿಗೆಲ್ಲ ನಾವು ನೋಟಿಸ್ ಕೊಡ್ಬೋದು. ಈಗ DK ಶಿವಕುಮಾರ್ ಅವ್ರ ಬಣ್ಣದ ಕೆಲವರು ಅದನ್ನೇ ಮಾತನಾಡಿರೋದಲ್ವಾ, ಮಾಗಡಿ ಬಾಲಕೃಷ್ಣ ಇರ್ಬೋದು ಅಥವಾ ಇಕ್ಬಾಲ್ ಹುಸೇನ್ ಇರ್ಬೋದು, ಇವರೆಲ್ಲ ಕೇಳ್ತಾ ಇರೋದು ಅದೇನೆ. ಅವ್ರಿಗೆ ನಾವು ಮಾತನಾಡಿದ್ರೆ ನೋಟಿಸ್ ಬೀಳುತ್ತೆ, ಅವ್ರು ಮಾತನಾಡಿದ್ರೆ ಅದಕ್ಕೊಂದು ಜಸ್ಟಿಫಿಕೇಶನ್ ಹೆಂಗ್ ಸಿಗುತ್ತೆ? ಮಾಗಡಿ ಬಾಲಕೃಷ್ಣ ದೊರೆಗಳಿಗೆ ದೂರಿಲ್ಲ, ದೊರೆ ಅವ್ರಿಗೆ ದೂರಿಲ್ಲ, ದೊರೆ ಮಕ್ಕಳಿಗೆ ದೂರಿಲ್ಲ ಅನ್ನೋ ರೀತಿ ಆಯ್ತಲ್ಲ. ಸೊ ಇದೆಲ್ಲ ಕೂಡ ಏನು ಸೂಚಿಸ್ತಾ ಇದೆ? ಸೊ ಯತೀಂದ್ರ ಅವರು ಮಾತಾಡ್ತಾ ಇದ್ದಾರಾ, ಯತೀಂದ್ರ ಸಿದ್ದರಾಮಯ್ಯ ಅವ್ರು ಮಾತಾಡ್ತಾ ಇದ್ದಾರಾ, ಅಥವಾ ಸಿದ್ದರಾಮಯ್ಯ ಅವರೇ ಮಾತಾಡ್ತಾ ಇದ್ದಾರಾ? ಸೊ ಇದನ್ನ ಕ್ಲಾರಿಟಿ ಕೊಡಿ. ಈಗ ನೀವು ಹೇಳಿದ್ದಕ್ಕೆ ನಾವು ತಿಂಡಿ ಊಟ ಎಲ್ಲ ಆಯಿತು, ಒಂದು ಕದನ ವಿರಾಮ ಅನ್ನೋ ರೀತಿ ಘೋಷಣೆ ಮಾಡಿದ್ದಾಯ್ತು, ಈಗ ಏನೂ ಇಲ್ಲ, ಬಜೆಟು ದಾಖಲೆ ಅರಸೋವ್ರ ದಾಖಲೆ ಎಲ್ಲ ಆಯಿತು, ಅದು ಏನೇನು ಸೂಚನೆ ಕೊಟ್ಟಿದ್ದೀರಾ ಗೊತ್ತಿಲ್ಲ, ಅವ್ರವ್ರಿಗೆ ಏನೇನು ಸೂಚನೆ ಕೊಟ್ಟಿದ್ದೀರಾ. ಸೊ ಎಲ್ಲನೂ ನೀವು ಹೇಳ್ದಂಗೆ ಕೇಳ್ತಾ ಇದ್ದೀವಿ ಅಂತಂದಮೇಲೆ ಈಗ ಯಾಕೆ ಇದು ಬರ್ತಾ ಇದೆ ಅನ್ನುವಂಥ ಪ್ರಶ್ನೆನ ಸಹಜವಾಗಿ DK ಶಿವಕುಮಾರ್ ಅವರು ಯಾರಿಗೆ ಕೇಳಬೇಕು ಅವ್ರಿಗೆ ಕೇಳುವಂಥ ಪ್ರಯತ್ನವನ್ನು ಮಾಡ್ತಿರಬಹುದು. ಇಫ್ ಇನ್ ಕೇಸ್ ಅವರು ಹೇಳಿರೋ ಪ್ರಕಾರ ಕದ್ದು ಮುಚ್ಚಿ ಮಾತಾಡಿಲ್ಲ, ಇಬ್ಬರು ವರಿಷ್ಠರ ಮುಂದೆನೇ ಕೂತ್ಕೊಂಡು ಮಾತಾಡಿದ್ದೀವಿ, ನಾನು ಸಿದ್ದರಾಮಯ್ಯ ಅವರು ಒಂದು ಮಾತುಕತೆ ಆಡಿದ್ದೀವಿ, ಅದರಂತೆ ನಡೀತಾ ಇದ್ದೀವಿ, ಅದರಂತೆ ಆಗುತ್ತೆ ಅಂತ ಹೆಂಗೆ ಹೇಳ್ತಾರೆ? ಹಂಗಾದ್ರೆ ಸಿದ್ದರಾಮಯ್ಯ ಅವರು ಯಾವ ಮಾತುಕತೆನೂ ಆಗಿಲ್ಲ, ನಾನು DK ಶಿವಕುಮಾರ್ ಅವ್ರಿಗೆ ಯಾವ ಮಾತು ಕೊಟ್ಟಿಲ್ಲ ಅಂತ ನೇರವಾಗಿ ಸ್ಪಷ್ಟವಾಗಿ ಹೇಳ್ಬೋದಿತ್ತಲ್ವಾ? ವರಿಷ್ಠರು ಹೆಂಗೆ ಹೇಳ್ತಾರೆ, ಹೈಕಮಾಂಡ್ ಹೆಂಗೆ ಹೇಳುತ್ತೆ, ಹಂಗೆ ಕೇಳ್ತೀವಿ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಇವೆಲ್ಲ ಪ್ರಶ್ನೆ ಬರುತ್ತೆ. ಈಗ ಓಕೆ, ಅರಸು ದಾಖಲಾಯಿತು, ಅದಾದ್ಮೇಲೆ ಬಜೆಟ್ ಬಂದಿದೆ, ಫುಲ್ ಬಿಸಿ ಇದ್ದಾರೆ CM, ಅದಾದ್ಮೇಲೆ ಲೋಕಲ್ ಬಾಡಿ ಎಲೆಕ್ಷನ್ ಬರುತ್ತೆ. ಸೊ ಒಂದಾದ್ಮೇಲೆ ಒಂದು ಗೋಲ್ ಪೋಸ್ಟ್ಗಳು ಚೇಂಜ್ ಆಗ್ತಾ ಹೋಗ್ತಿವೆ. ಸೊ ಗೋಲ್ ಪೋಸ್ಟ್ ಚೇಂಜ್ ಆದಂಗೂ ಕೂಡ DK ಶಿವಕುಮಾರ್ ಅವರ ಒಂದು ಆ ಕುರ್ಚಿಯ ಕನಸು ಮತ್ತಷ್ಟು ದೂರ ಆಗ್ತಾ ಇದೆ. ಸೊ ಸಹಜವಾಗಿ ಅವರಿಗೆ ಆತಂಕ, ಒತ್ತಡ, ಅವ್ರು ಏನು ಕ್ಲೇಮ್ ಮಾಡ್ತಾ ಇದ್ದಾರೆ, ಇಫ್ ಇಟ್ ಈಸ್ ಟ್ರೂ, 4 ಗೋಡೆಗಳ ಮಧ್ಯೆ ಏನಾಗಿದೆ ಅದು ಆಗಿದೆ ಅನ್ನೋದಾದ್ರೆ ಆ ಕ್ಲೇಮ್ ಮಾಡ್ತಾ ಇರೋದಕ್ಕೊಂದು ಕ್ಲಾರಿಟಿ ಬೇಕಲ್ಲ. ಸೊ ಅದಕ್ಕೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಎಷ್ಟು ಸುತ್ತಿನ ಮಾತುಕತೆಗಳನ್ನ ಆಡಿದರೋ, ಏನು ಸಂದೇಶಗಳನ್ನ ಕೊಡಿಸ್ಬೇಕಿತ್ತೋ ಕೊಡಿಸೋವಂಥ ಪ್ರಯತ್ನವನ್ನು ಮಾಡಿರ್ಬೋದು. ಆದರೆ ರಾಹುಲ್ ಗಾಂಧಿ ಅವರ ಬಳಿ ಇವಾಗ ಚೆಂಡಿರೋದ್ರಿಂದ ಅವರ ಮೇಲೆ ಯಾವ ರೀತಿ ರಾಜಕೀಯ ಒತ್ತಡವನ್ನು ಹಾಕಬೇಕು, ಅಥವಾ ಸಿಗುತ್ತಾ ಸಿಗಲ್ವಾ ಅನ್ನೋ ಕ್ಲಾರಿಟಿನಾದರೂ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ, ಅಥವಾ ಅವರೇ ಹೇಳಿದಂತೆ ಲೀಗಲ್ ಟೀಮು ಮತ್ತು ಅಸ್ಸಾಮು ಕೇರಳ ಚುನಾವಣೆಯ ಏನು ಲೆಕ್ಕಾಚಾರಗಳಿಗೆ ಆ ಒಂದು ಕೆಲಸ ಸಂಘಟನೆ ಅದಕ್ಕೋಸ್ಕರ ಏನಾದರೂ ಹೋಗ್ತಾ ಇದ್ದಾರಾ, ಅಥವಾ ಅದೆಲ್ಲವನ್ನೂ ಮೀರಿ ವೈಯಕ್ತಿಕ ಅಜೆಂಡವೇ ತುಂಬ ಟಾಪಲ್ಲಿದೆಯಾ? ಸೊ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಒಟ್ಟಾರೆ ಈಗ ಒಂದು ಕ್ಲಾರಿಟಿಯನ್ನು ತಗೊಂಡು ಹಳೆ ಡೆಡ್ಲೈನ್ಗಳೆಲ್ಲ ಬ್ರೇಕ್ ಆಗಿದೆ, ವಾಶೌಟ್ ಆಗಿದೆ, ಹೊಸ ಡೆಡ್ಲೈನ್ ಜೊತೆಗೆ ಅಖಾಡೆ ಕಿಳಿಬೇಕು ಅಂತ ಏನೋ ಸಂಕಲ್ಪ ಮಾಡ್ದಂಗೆ ಕಾಣಿಸ್ತಾ ಇದ್ರೆ ಅದು ಕೂಡ ಬರೀ ನರೇಟಿವಾ ಅಥವಾ ಬರೀ ಪರ್ಸ್ಪೆಕ್ಟಿವಾ ಅಥವಾ ಗ್ರೌಂಡ್ ರಿಯಾಲಿಟಿ ಏನಾದರೂ ಸ್ವಲ್ಪ ಪೂರಕವಾಗಿ ಇದೆಯಾ ಅನ್ನುವಂಥದ್ದು ಸದ್ಯದ ಕುತೂಹಲ. ಪೃಥ್ವಿ ಪಟೇಲ್ರೆ, ಮತ್ತೊಂದು ಕಡೆ ಉಳಿದ ಸಚಿವರುಗಳು ಕೂಡ ಹೇಳ್ತಾ ಇದ್ದಾರೆ ಒಂದು ಕ್ಲಾರಿಟಿ ಕೊಡಬೇಕು ಅಂತ. ಪರಮೇಶ್ವರ್ ಅವರು ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ, ಮುನಿಯಪ್ಪ ಅಂತ ಹಿರಿಯ ನಾಯಕರು ಕೂಡ ಮಾತನಾಡಿದ್ದಾರೆ, ಇಲ್ಲ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರಬೇಕು ಅಥವಾ ಏನು ಅಂತ ಒಂದು ಸ್ಪಷ್ಟತೆ ಕೊಡಬೇಕು ಅಂತ. ಇರೋದು 3 ರಾಜ್ಯದಲ್ಲಿ, ಅತಿ ದೊಡ್ಡ ರಾಜ್ಯ ಕರ್ನಾಟಕ. ಇಷ್ಟೆಲ್ಲ ಹೈಡ್ರಾಮಾಗಳು ಹಂಗಾಮಗಳು ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇಬ್ಬರನ್ನು ಕೂರಿಸ್ಕೊಂಡು ನಮ್ಮ ಮನಸ್ಸಲ್ಲಿ ಏನಿದೆ, ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಯಾವಾಗ ಏನಾಗಬೇಕು ಅನ್ನುವಂಥದ್ದು ನಾವು ಡಿಸೈಡ್ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಏನಾದರೂ ಒಂದು ಕ್ಲಾರಿಟಿ ಕೊಡಬೇಕಲ್ಲ. ಇಬ್ಬರನ್ನು ಇದುವರೆಗೂ ಒಟ್ಟಿಗೆ ಕೂರಿಸ್ಕೊಂಡು ಒಂದು ಮಾತು ಆಡ್ತಾ ಇಲ್ಲ, ಅಷ್ಟೊಂದು ನಿರ್ಲಕ್ಷ್ಯನ, ಅಥವಾ ಅವ್ರ ಕೈಲಿ ಏನು ನಿರ್ಧಾರ ಕೈಗೊಳ್ಳಿಕ್ಕೆ ಆಗ್ತಾ ಇಲ್ವಾ? ಪೃಥ್ವಿ, ನಾಳೆ 5 ಗಂಟೆಗೆ ಅಸ್ಸಾಂ ಚುನಾವಣೆ ವೀಕ್ಷಕರ ಸಭೆ ಇರ್ತಕ್ಕಂಥದ್ದು. ಇಡೀ ಅಸ್ಸಾಂ ಚುನಾವಣೆಯ ಇನ್ಚಾರ್ಜನ್ನು ಪ್ರಿಯಾಂಕಾ ವಾದ್ರಾ ಅವರಿಗೆ ವಹಿಸಿರ್ತಕ್ಕಂಥದ್ದು. ಆ ವೀಕ್ಷಕರು ಇದರಲ್ಲಿ DK ಶಿವಕುಮಾರು ಒನ್ ಆಫ್ ದೆಮ್. ಇವತ್ತು 12:30ಕ್ಕೆ DK ಶಿವಕುಮಾರ್ ಹೋಗ್ತಾರೆ. ಇವತ್ತು ಸಂಜೆ 4ರಿಂದ 5:30ವರೆಗೂ ಸುಮಾರು 1.5ರಿಂದ 2 ಗಂಟೆಗಳ ಕಾಲ ಮೊದಲನೇದಾಗಿ ಜಲಸಂಪನ್ಮೂಲ ಇಲಾಖೆದು ಬಜೆಟ್ ಪೂರ್ವ ಸಿದ್ಧತಾ ಸಭೆ ಇರುವಂಥದ್ದು. ನಂತರ ಬೆಂಗಳೂರು ನಗರಾಭಿವೃದ್ಧಿ ಸಿದ್ಧತೆ ನಂತರ ನಗರಾಭಿವೃದ್ಧಿ ಇರ್ತಕ್ಕಂಥದ್ದು. ಆ ಮುಖಾಂತರ ಮುಖ್ಯಮಂತ್ರಿ ಕರೆದಂಥ ಪ್ರಮುಖ ಇದು ಸಭೆ ಅಂತಲೇ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ನಿಮ್ಮ ಬಜೆಟ್ನಲ್ಲಿ ಎಷ್ಟು ಅನುದಾನವನ್ನು ಕೊಡಬೇಕು, ಹೊಸ ಯೋಜನೆಯನ್ನು ಯಾವುದೆಲ್ಲ ಘೋಷಣೆ ಮಾಡಬೇಕು, ಬೆಂಗಳೂರಿಗೆ ಏನು ಅನುದಾನ ಕೊಡಬೇಕು. ಯಾಕಂತ ಹೇಳಿದ್ರೆ ಬೆಂಗಳೂರು ಮುಖ್ಯವಾಗಿರ್ತಕ್ಕಂಥ ಚುನಾವಣೆ ಇರ್ತಕ್ಕಂಥದ್ದು, GBA ಚುನಾವಣೆ ಇರ್ತಕ್ಕಂಥದ್ದು. ಆ ಮುಖಾಂತರ ಅನೇಕರು ಹೇಳ್ತಿರ್ತಕ್ಕಂಥ ಕಾಂಗ್ರೆಸ್ಸು ಅಧಿಕಾರಿಗಳ ಮುಖಾಂತರ ಅಥವಾ ಕಾಂಗ್ರೆಸ್ನ ನಾಯಕರುಗಳೇ ಚುನಾವಣೆನ ಮುಂದೂಡಲಿಕ್ಕೆ ಏನೆಲ್ಲ ಬೇಕೋ ಆ ಪ್ರಯತ್ನ ಸ್ಟ್ರಾಟಜಿಯನ್ನು ಮಾಡ್ತಿದ್ದಾರೆ ಅಂತ ಹೇಳ್ತಿರ್ತಕ್ಕಂಥ. ಅಫ್ಕೋರ್ಸ್ ಅದು ಒಂದು ಭಾಗ. ಆದರೆ ಸುಪ್ರೀಂ ಕೋರ್ಟ್ ಒಂದು ವೇಳೆ ಚುನಾವಣೆಯನ್ನು ಮಾಡಲೇಬೇಕು, ಈಗ ಜೂನ್ ಎಂಡೊಳಗೆ ಮುಗಿಸ್ಬೇಕಂತ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ. ಅದೇ ಸುಪ್ರೀಂ ಕೋರ್ಟು ಕಾಂಗ್ರೆಸ್ ಮಾಡ್ತಕ್ಕಂಥ
ಅಂತ ಚುನಾವಣಾ ಮುಂದೂಡಿಕೆ ಎಲ್ಲ ಪ್ಲ್ಯಾನ್ಗೂ ಉಲ್ಟಾ ಹೊಡೆದಿಲ್ಲ, ಮಾಡಲೇಬೇಕು ಅಂತೇಳಿ ಆದೇಶವನ್ನು ಮಾಡಿದರೆ, ಸೂಚನೆಯನ್ನು ಮಾಡಿದರೆ ಪಾಲನೆ ಮಾಡಲೇಬೇಕು. ಆದರೆ ಬೆಂಗಳೂರು ನಗರಾಭಿವೃದ್ಧಿ ಅನ್ನೋದು ಪ್ರಮುಖವಾಗಿರ್ತಕ್ಕಂಥದ್ದು, ಬೆಂಗಳೂರು ಚುನಾವಣೆ ಪ್ರಮುಖವಾಗಿರ್ತಕ್ಕಂಥದ್ದು. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರನ್ನು, ಅವರ ರಾಮನಗರನ ಬೆಂಗಳೂರು ದಕ್ಷಿಣ ಅಂತ ಮಾಡ್ಕೊಂಡ್ರು, ದೇವನಹಳ್ಳಿಯ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮಾಡಿದ್ರು. ಆ ಮುಖಾಂತರ GBA ಅಂತ ಮಾಡಿದರು. GBA ಅಂತ ಮಾಡಿ 5 ಪಾಲಿಕೆಗಳನ್ನು ಮಾಡಿದರು, 369 ವಾರ್ಡ್ಗಳನ್ನು ಮಾಡಿದರು. ಹಾಗಾಗಿ ಅತಿ ಹೆಚ್ಚು ಇಂಟ್ರೆಸ್ಟ್ ಇಟ್ಕೊಂಡು ಬೆಂಗಳೂರಿನ ಮಂತ್ರಿ ಕೂಡ ಆದರು. ಹಾಗಾಗಿ ಬೆಂಗಳೂರು ಬಗ್ಗೆ ನಾನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಇವೆಲ್ಲವರ ನಡುವೆ ಇವತ್ತು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಪ್ರಮುಖ ಸಭೆಯನ್ನು ಮುಖ್ಯಮಂತ್ರಿಗಳು ಬಜೆಟ್ ಪೂರ್ವಸಿದ್ಧ ಸಭೆಯನ್ನು ಕರೆದಿರುವಂಥದ್ದು. ಬೆಂಗಳೂರಿಗೆ ಬಜೆಟಲ್ಲಿ ಏನೆಲ್ಲ ಕೊಡಬೇಕು, ಹೊಸ ಯೋಜನೆಗಳನ್ನ ಏನು ಮಾಡಬೇಕು, ಮೆಟ್ರೋಗೆ ಹೆಚ್ಚುವರಿ ಕೊಡಬೇಕಾ ಅಥವಾ ರಸ್ತೆಗಳನ್ನ ಗುಂಡಿ ಮುಚ್ಚಲಿಕ್ಕೆ ವಿಶೇಷವಾಗಿ ಅನುದಾನವನ್ನು ಕೊಡಬೇಕಾ, ಫ್ಲೈಓವರ್ಗೆ ಕೊಡಬೇಕಂತ ಇವತ್ತು ಡಿಸಿಷನ್ ಆಗ್ತಕ್ಕಂಥದ್ದು ಮತ್ತು ಇವತ್ತು ಅಧಿಕಾರಿಗಳಿಂದ ಮಾಹಿತಿ ಮತ್ತು ಬೇಡಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಒಂದು ಭಾಗ. ಮತ್ತೊಂದು ಕಡೆ ನೀರಾವರಿ ಅಪ್ಪರ್ ಕೃಷ್ಣಾದಿಂದ ಹಿಡಿದು ಮೇಕೆದಾಟುವರೆಗೂ, ಈಗ ಮೇಕೆದಾಟು ಬಗ್ಗೆ ಅತಿ ಹೆಚ್ಚು ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಅವರು. ಮೇಕೆದಾಟಿಗೆ ಅನುದಾನ ಘೋಷಣೆ ಮಾಡೋದ್ರಿಂದ ಹಿಡಿದು ಎತ್ತಿನಹೊಳೆ ಪ್ರಾಜೆಕ್ಟು ಸ್ಲೋ ಆಗ್ತಿರ್ತಕ್ಕಂಥದ್ದು, ಇನ್ನೂ ಅನೇಕ ನೀರಾವರಿ ಪ್ರಾಜೆಕ್ಟ್ಗಳು. ಈಗಾಗಲೇ ಕೇಂದ್ರ ಸರ್ಕಾರ ಭದ್ರಾ ಮೇಲ್ದಂಡೆಗೆ 5,500 ಕೋಟಿ ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡ್ತೀನಿ, ಇನ್ನೂ ಹಣವನ್ನು ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ಏನು ಮಾಡುವಂಥದ್ದು ಮತ್ತು ನೀರಾವರಿ ಸಂಬಂಧಪಟ್ಟಕ್ಕೆ ಪ್ರಮುಖವಾಗಿ ನಿಮಗೆ ಮಹದಾಯಿದು ಇಶ್ಯೂ ಆಗಿರ್ತಕ್ಕಂಥದ್ದು, ಅನೇಕ ಪ್ರಕರಣಗಳು ಕೇಸ್ಗಳಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಏನೆಲ್ಲ ಸರ್ಕಾರ ಕೊಡಬೇಕು, ಏನು ಪ್ಲ್ಯಾನನ್ನು ಮಾಡಬೇಕಂತ ಇವತ್ತು ಇದು ಪ್ರಮುಖವಾದ. ಯಾಕಂತೇಳಿದ್ರೆ ಇವೆರಡು, ಬೆಂಗಳೂರು ಅನ್ನೋದು ಕರ್ನಾಟಕಕ್ಕೆ ಹೃದಯ ಇದ್ದಾಗೆ, ಅದು ರಾಜಧಾನಿ ಅಷ್ಟೇ ಅಲ್ಲ, ಬೆಂಗಳೂರು ಆಡಳಿತ ಅನ್ನೋದು ಅದೊಂದು ಹೃದಯ ಇದ್ದಾಗೆ, ಜನಸಂಪನ್ಮೂಲ ಇಲಾಖೆ ಅನ್ನೋದು ಅದು ಒಂದು ರೀತಿ ಕಣ್ಣಿದ್ದಂತೆ. ಹಾಗಾಗಿ ಇವತ್ತಿನ ಸಭೆಗೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಆ ಮುಖಾಂತರ ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ ಸಭೆಗೆ ಭಾಗವಹಿಸಲಿಕ್ಕೆ ಇಷ್ಟ ಇಲ್ಲ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ರಾಜಕೀಯದಲ್ಲಿ ಅದೇ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ಸಭೆಗೆ ಬರದೇ ಹೋಗೋ ಮುಖಾಂತರ ಮುಖ್ಯಮಂತ್ರಿಗಳ ನಿಮ್ಮ ಇಷ್ಟ ಬಂದಂತೆ ಮಾಡಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನೋ ಮುಖಾಂತರ ನನಗೆ ನೀವು ಅಧಿಕಾರವನ್ನು ಬಿಟ್ಕೊಟ್ಟಿಲ್ಲ, ಹಾಗಾಗಿ ಇದು ನನ್ನ ಇಂಟಾಲರೆನ್ಸ್ ಮತ್ತು ಇದು ನನ್ನ ಪರೋಕ್ಷವಾದ ಬಾಯ್ಕಾಟ್ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿ ಹೋಗ್ತಿರ್ತಕ್ಕಂಥದ್ದು. ಆ ಮುಖಾಂತರ ಇದೊಂಥರ ಪರೋಕ್ಷವಾಗಿ ಈ ಮುಖ್ಯಮಂತ್ರಿಗಳು ಕೂಡ ಟ್ರಿಗರ್ ಮಾಡ್ತಿರ್ತಕ್ಕಂಥದ್ದು. ಇದು ಒಂದು ಭಾಗ. ನಾಳೆ ಅಸ್ಸಾಂ ಚುನಾವಣೆ ಸಂಬಂಧಪಟ್ಟಗೆ ಮಹತ್ವದ ಚರ್ಚೆ ಇರ್ತಕ್ಕಂಥದ್ದು. ಅಫ್ಕೋರ್ಸ್ ಈಗ ಬೆಂಗಳೂರು ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇರೆ ಬೇರೆ ವೈಯಕ್ತಿಕ ಕಾರಣಕ್ಕಾಗಿ ಬೆಂಗಳೂರಿಗೆ ವಾರಕ್ಕೆ ಒಂದ್ಸರಿ ಬರ್ತಾರೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಪರವಾಗಿ ಮತ್ತು ಡಿ ಕೆ ಶಿವಕುಮಾರ್ ಪರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಅರ್ಥ ಬರುವಂತೆ ಮಾತನಾಡ್ತಿರ್ತಕ್ಕಂಥದ್ದು. ಈಗ ಖರ್ಗೆ ಅವರು ಬೆಂಗಳೂರಿನಲ್ಲೇ ಸಿಗ್ತಾರೆ ಮತ್ತು ನಾಳೆ ಲೋಕಸಭೆ ನಡೀತಿರ್ತಕ್ಕಂಥದ್ದು, ಅಧಿವೇಶನ ನಡೀತಿರ್ತಕ್ಕಂಥದ್ದು, ಲೋಕಸಭೆಯಲ್ಲಿ ದೊಡ್ಡ ಡ್ರಾಮಾ ಆಗ್ತಿರ್ತಕ್ಕಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ನಾಳೆ ಚುನಾವಣಾ ಸಭೆ ಕೂಡ ಇರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಇದೀಗ ಮುಖ್ಯಮಂತ್ರಿಗಳು ಬಜೆಟ್ ಸಭೆಯನ್ನು ಆರಂಭಿಸಿ ಸುಮಾರು 1 ವಾರ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಏನು ಚರ್ಚೆ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಅವರು ನೀರಾವರಿ ಇಲಾಖೆ ಸಂಬಂಧಪಟ್ಟಕ್ಕೆ ನಾನು ಮಾತನಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಮುಖ್ಯಮಂತ್ರಿ ಪುತ್ರ ಯತೀಂದ್ರ ಅವರ ಅಪ್ಪನ ಪರವಾಗಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು. ಇಕ್ಬಾಲ್ ಈಗ 80ರಿಂದ 90 ಶಾಸಕರು ಹೋಗಿರ್ತಕ್ಕಂಥ. ಈಗ ಡೇಟ್ ಒಂದು ನಿಗದಿ ಮಾಡಿಲ್ಲ ಅಷ್ಟೇ. ಅವರು ನವಂಬರು, ಡಿಸೆಂಬರು, ಜನವರಿ, ಲಾಸ್ಟಿಗೆ ಜನವರಿ 25ಕ್ಕೆ ಬಂದರು. ಅಷ್ಟೊತ್ತಿಗೆ ಫೆಬ್ರವರಿ ಬಂತು. ಈಗೀಗ ಇನ್ನೊಂದು ಡೇಟ್ ಒಂದು ಫಿಕ್ಸ್ ಮಾಡಿಲ್ಲ. ಈಗ ಅವರು 40ರಿಂದ 50 ಶಾಸಕರು ಹೋಗಿ 80 ಹೋಗಿ 90ಕ್ಕೆ ಬಂದುಬಿಟ್ಟಿದ್ದಾರೆ. ಇಕ್ಬಾಲ್ ಹುಸೇನ್ರು ಅವರೆಲ್ಲ ಮೊದಲ ಬಾರಿ ಗೆದ್ದಿರ್ತಕ್ಕಂಥವ್ರು. ಬಹುಶಃ ಇಕ್ಬಾಲ್ ಹುಸೇನ್ಗೆ 89 ಶಾಸಕರು, ಡಿ ಕೆ ಶಿವಕುಮಾರ್ ಸೇರಿದಂತೆ 89 ಶಾಸಕರು ಹೇಳಿರ್ಬೋದು ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ ಅಂತ ಅವ್ರಿಗೆ ಲೆಕ್ಕ ಕೊಟ್ಟಿರ್ಬೋದು ಅನ್ನೋ ಮಾಹಿತಿ ಇದೆ. ಮತ್ತೀಗ ಇಕ್ಬಾಲ್ ಹುಸೇನ್ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ಡಿ ಕೆ ಶಿವಕುಮಾರ್ ಮಾತಾಡ್ದಂಗೆ. ಯಾಕಂತ ಹೇಳಿದ್ರೆ ಅವ್ರ ಶಿಷ್ಯ. ರವಿ ಗಣಿಗ ಮಾತಾಡ್ತಿದ್ದಾರೆ ಅದು ಡಿ ಕೆ ಶಿವಕುಮಾರೇ ಮಾತಾಡ್ತಿರೋದು ಅಂತ ಅರ್ಥ. ಶಿವಗಂಗಾ ಮಾತಾಡ್ತಿದ್ದಾರೆ ಅದು ಡಿ ಕೆ ಶಿವಕುಮಾರ್ ಮಾತಾಡ್ತಿದ್ದಾರೆ ಅಂತ ಅರ್ಥ. ಸಿದ್ದರಾಮಯ್ಯರ ಮಗ ಯತೀಂದ್ರ ಮಾತಾಡ್ತಿದ್ದಾರೆ ಅಂತ ಒಂದು ಸೆಕೆಂಡ್, ಅದು ಕೂಡ ಸಿದ್ದರಾಮಯ್ಯವರೇ ಮಾತನಾಡ್ತಿದ್ದಾರೆ ಅಂತ ಅರ್ಥ. ಸದ್ಯ ಈಗ ಬಜೆಟನ್ನು ಮುಖ್ಯಮಂತ್ರಿಗಳು ಮಂಡಿಸ್ತೀವಿ ಅಂತ ಹೇಳಾಗಿದೆ. ಮಾರ್ಚ್ 6ಕ್ಕೆ ಟೆಂಟೇಟಿವ್ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಅಫ್ಕೋರ್ಸ್ ಅದು ಶತಾಯ ಗತಾಯ ತಲೆ ಮೇಲೆ ತಲೆ ಉರುಳಿದ್ರು ಕೂಡ ಬಜೆಟ್ ಮಂಡನೆ ಮಾಡೋದು ಫಿಕ್ಸ್ ಅನ್ನೋದು ಇಲ್ಲಿ ಇರ್ತಕ್ಕಂಥ. ಆದರೆ ಬಜೆಟ್ ಮೀಟಿಂಗ್ ಪೂರ್ವ ಸಿದ್ಧತಾ ಸಭೆಗೆ ಡಿ ಕೆ ಶಿವಕುಮಾರ್ ಅವರು ಗೈರಾಗುವ ಮುಖಾಂತರ ಏನು ಸಂದೇಶ ರವಾನೆ ಮಾಡ್ತಾರೆ? ಒಂದು ಮುಖ್ಯಮಂತ್ರಿಗೆ ನೇರವಾಗಿ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ. ನಾನು ನಿಮ್ಮ ಸಭೆಗೆ ಬಾಯ್ಕಾಟ್ ಮಾಡ್ತೀನಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಸಂದೇಶ ರವಾನೆ ಮಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಹೈಕಮಾಂಡ್ಗೂ ಕೂಡ ಒಂದು ಸಂದೇಶ ರವಾನೆ ಮಾಡ್ತಾರೆ, ನಾನು ಬಜೆಟ್ ಪೂರ್ವ ಸಿದ್ಧತಾ ಮೀಟಿಂಗ್ ನಾನು ಹೋಗ್ತಿಲ್ಲ ಅಂತೇಳಿ. ಆ ಮುಖಾಂತರ ಇದೊಂದು ಇತ್ಯರ್ಥಪಡಿಸಿ ಅಂತೇಳಿ ಒಂದು ಮೆಸೇಜನ್ನು ಪಾಸ್ ಮಾಡ್ತಾರೆ. ಇದರ ಭಾಗವಾಗಿ ನಾಳೆ ಪ್ರಿಯಾಂಕಾ ವಾದ್ರವರು ವೆರಿ ಕ್ಲೋಸೆಸ್ಟ್ ಡಿ ಕೆ ಶಿವಕುಮಾರ್ಗೆ ಅತಿ ಹೆಚ್ಚು ರಾಜಕೀಯ ಆಪ್ತತೆ ಇರ್ತಕ್ಕಂಥವ್ರು. ಅಫ್ಕೋರ್ಸ್ ಅವ್ರು ಯಾವಾಗಲೂ ಬೇಕಾದ್ರೆ ಸಿಗ್ತಾರೆ, ಅವ್ರ ಜೊತೆ ಯಾವಾಗಲೂ ಸಂಪರ್ಕಲಿರ್ತಾರೆ. ನಾಳೆ ಪ್ರಿಯಾಂಕಾ ವಾದ್ರ ಜೊತೆ ಮಾತನಾಡ್ತಾರೆ. ಮತ್ತೊಂದು ಕಡೆ ಲೋಕಸಭೆ ಅಧಿವೇಶನ ಗದ್ದೆಗಳು ಇರ್ತಕ್ಕಂಥ ಸಂದರ್ಭ. ಈ ಸಂದರ್ಭದ ನಡುವೆ ಕೂಡ ಬಜೆಟ್ ಅಧಿವೇಶನ ಇರ್ತಕ್ಕಂಥದ್ದು. ಇದರ ನಡುವೆ ಕೂಡ ಏಪ್ರಿಲ್ ಮೇನಲ್ಲಿ 5 ರಾಜ್ಯಗಳ ಚುನಾವಣೆಗಳು ಇರ್ತಕ್ಕಂಥ. ಇಂಥ ಸಂದರ್ಭದಲ್ಲಿ ದಿಢೀರ್ನೆ ನಾಯಕತ್ವ ಸಂಬಂಧಪಟ್ಟಿಗೆ ಡಿ ಕೆ ಶಿವಕುಮಾರ್ ಮಾತಿಗೆ ಮನ್ನಣೆ ಕೊಡುತ್ತಾ ಅನ್ನೋದು ಕೂಡ ಸದ್ಯದ ಕುತೂಹಲ. ಇಲ್ಲಿ ಡಿಪ್ರೆಷನ್ನು, ಡಿಸ್ಟರ್ಬೆನ್ಸು ಎಲ್ಲದೂ ಒಂದೊಂದ್ಸಲಿ ಕಾಡ್ತಾ ಹೋಗ್ತಾ ಇರುತ್ತೆ. ಯಾಕೆಂದ್ರೆ ಗೊಂದಲ ಇಲ್ಲ ಅಂದ್ರೂ ಕೂಡ
ಎಲ್ಲ ಸೈಲೆಂಟ್ ಆಗಿರುವಂತ ಟೈಮ್ನಲ್ಲೇ ಯತೀಂದ್ರ ಅವರು ಕೂಡ ಮಾತನಾಡಿದ್ದು ಏನೋ ಒಂದು ಇಂಟೆನ್ಷನ್, ಅಟ್ಲೀಸ್ಟ್ ನಾನು ಮಾತನಾಡಿದ ಆದ್ಮೇಲಾದ್ರೂ ಗೊಂದಲ ಇದೆ, ಹೈಕಮಾಂಡ್ ಎಂಟ್ರಿ ಆಗ್ಲಿ ಅನ್ನುವಂಥದ್ದು ಅವ್ರದ್ದು ಇಂಟೆನ್ಷನ್ ಇದೆಯಾ ಅಂತ. ಈಗ ಇರ್ಬೋದು, ಯಾಕಂದ್ರೆ ಈಗ ನೋಡಿ ಎಂ ಬಿ ಪಾಟೀಲ್ ರವರು ಅವರು ಒಂದು ಸಭೆ ಮಾಡ್ತಾರೆ, ನಾವು 34-35 ಜನ ಇದ್ದೀವಿ, ಹೈಯೆಸ್ಟ್ ಸ್ಟೇಕ್ಸ್ ಇದೆ, ಯಾಕೆ ಈ ಟೈಮಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ಎಂ ಬಿ ಪಾಟೀಲ್ 34-35 ಜನ ಇರೋದು ಹೊಸದಾಗಿ ಇವತ್ತು ಎಕ್ಸಾಕ್ಟ್ಲಿ. ಸೊ 2.5 ವರ್ಷ ಆದ್ಮೇಲೆ ಅವರು 34 ಜನ ಇರೋದನ್ನ ರಿಯಲೈಸ್ ಮಾಡ್ಕೊಂಡು ಮೀಟಿಂಗ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಅಥವಾ ಯಾರು ಕರೆದಿದ್ರು ಅವರನ್ನ ಮೀಟಿಂಗಿಗೆ, ಆ ಮೀಟಿಂಗಿಗೆ ಹೋಗಿ ಬಂದು ಆ ಹೇಳಿಕೆಯನ್ನು ಕೊಡೋ ಅವಶ್ಯಕತೆ ಇರಲಿಲ್ಲ. ಸೊ ಟೈಮಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನ್ ನಡೀತಾ ಇದೆ ಒಳಗಡೆ, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಅವ್ರ ಸಮುದಾಯದ ಬಗ್ಗೆ ಮಾತನಾಡ್ತಾರೆ, ರಾಜಣ್ಣ ಅವರು ಮತ್ತು OBC ಇದರಲ್ಲಿ ಆಗಬೇಕು, SC ST ನಲ್ಲಿ ಆಗಬೇಕು ಅಂತ ಹೇಳ್ತಾರೆ, ದಲಿತ ಮುಖ್ಯಮಂತ್ರಿ ವಿಚಾರ ಬರುತ್ತೆ, ಪರಮೇಶ್ವರ್ ಅವ್ರ ಪರವಾಗಿ ಸ್ವಾಮೀಜಿಗಳಲ್ಲಿ ಯಾರು ಅಡ್ರೆಸ್ ಇರೋ ಸ್ವಾಮೀಜಿಗಳು, ಇಲ್ದಿರೋ ಸ್ವಾಮೀಜಿಗಳು, ಒಟ್ಟಾರೆ ಅವ್ರ ಪಡೆ ಅವರು ಸಭೆಗಳು ಮಾಡ್ತಾರೆ, ಹೇಳಿಕೆಗಳನ್ನ ಕೊಡ್ತಾರೆ, ಮೆರವಣಿಗೆಗಳಾಗ್ತವೆ, ಜೋರಾಗಿ ಕೂಗುಗಳು ಬರ್ತವೆ, ಇವೆಲ್ಲ ಯಾಕೆ ಬರುತ್ತೆ? ಸೊ ಟೈಮಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ಮೊದಲಿಂದ ಇರೋದೆ ಯಥಾಸ್ಥಿತಿ, ಆದ್ರೆ ಈಗ ರಿಯಾಕ್ಟ್ ಆಗ್ತಾ ಇರೋ ರೀತಿ, ಸ್ಪಾರ್ಕ್ ಬರ್ತಾ ಇರೋ ರೀತಿ ನೋಡಿದ್ರೆ ಸಮಥಿಂಗ್ ಇಸ್ ದೇರ್, ಅದ್ ಏನಿದೆ ಅಂತ ಗೊತ್ತಿಲ್ಲ, ಹತ್ರ ಬರ್ತಾ ಇದೆ. ಕಾಂಪಿಟೇಟರ್ಸ್ ಇರಲಿಲ್ಲ ಮೊದಲು, ಈಗ ಎಲ್ಲರೂ ಸೇರ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಒಬ್ಬರದೇ ಹೆಸರು ಹೊಡ್ತಿದ್ದು, ಈಗ ಎಂ ಬಿ ಪಾಟೀಲ್. ಯಾಕೆ ಕಾಂಪಿಟೇಷನ್ ಬಂದಿದೆ ಅನ್ನೋ ಪ್ರಶ್ನೆ ಬಂದಾಗ ಡಿ ಕೆ ಶಿವಕುಮಾರ್ ಅವರ ಹೆಸರು ಜಾಸ್ತಿ ಚಾಲ್ತಿಗೆ ಬಂದು ಇನ್ನೇನು ಡೇಟ್ಸ್ಗಳಿಗೆ ಹತ್ರ ಆಗುತ್ತಾ, ಅಥವಾ ನಿಜವಾಗ್ಲೂ ಏನಾದರೂ ಹೈಕಮಾಂಡ್ ಮೇಲೆ ಅಂಥದ್ದೊಂದು ಪ್ರೆಷರ್ ಟ್ಯಾಕ್ಟಿಕ್ಸ್ ಅನ್ನ ಮಾಡಿ ಪಡ್ಕೊಳ್ಳುವಂಥ ಒಂದು ಸಂಕಲ್ಪ ಏನಿದೆ, ಆ ಸಂಕಲ್ಪವನ್ನ ಏನು ಕಾರ್ಯಗತಗೊಳಿಸ್ಕೊಂಡ್ಬಿಡ್ತಾರಾ ಅನ್ನೋ ಒಂದು ಕುತೂಹಲ ಇರೋದ್ರಿಂದನೇ, ಮತ್ತು ಆ ಒಂದು ಅನುಮಾನ ಇರೋದ್ರಿಂದನೇ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ, ಬರೀ ಅನುಮಾನ ಅಲ್ಲ, ಪ್ರಬಲ ಶಂಕೆ, ಆ ಒಂದು ಶಂಕೆಯ ಕಾರಣಕ್ಕೆ ಎಲ್ಲರೂ ಕೂಡ ಈ ಒಂದು ಟೈಮಿಂಗ್ ಆಧಾರದಲ್ಲಿ ಅವರವ್ರ ರಿಯಾಕ್ಷನ್ಗಳನ್ನ ಕೊಡ್ತಾ ಇದ್ದಾರೆ. ಅದರ ಭಾಗವಾಗಿ ಯತೀಂದ್ರ ಅವರು ಕೂಡ ಕೊಡ್ತಾ ಇರುವಂಥದ್ದು. ಅದು ಬರೀ ಯತೀಂದ್ರ ಅವರ ಹೇಳಿಕೆ ಅಷ್ಟೇ ಆಗಲ್ಲ, ಸಿದ್ದರಾಮಯ್ಯ ಅವರು ಮತ್ತು ಸಿದ್ದರಾಮಯ್ಯ ಅವರ ಸುತ್ತ ಇರುವಂಥ ಹಲವಾರು ಹಿರಿಯ ಸಚಿವರುಗಳ ಮನದಾಸೆ ಅಥವಾ ಮನದಾಳೆ ಏನಿದೆ, ಅಲ್ಲಿ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಬೇಕು ಅನ್ನೋದು ಎಷ್ಟು ಆಸೆ ಇದೆಯೋ, ಡಿ ಕೆ ಶಿವಕುಮಾರ್ ಅವರು ಕುರ್ಚಿಗೆ ಬರಬಾರ್ದು ಅನ್ನೋದು ಅಷ್ಟೇ ದೊಡ್ಡ ಆಸೆ ಅಲ್ವಾ? ಸೊ ಅದೇ ಒಂದು ದೊಡ್ಡ ಲೆಕ್ಕಾಚಾರ ಅಲ್ವಾ? ಸೊ ಆ ಪ್ರತಿರೋಧವನ್ನು ಯತೀಂದ್ರ ಅವರ ಮೂಲಕ ಅವರ ಒಂದು ಏನು ಗೊಂಬೆಯನ್ನು ತೋರಿಸಿ ಆಟ ಆಡ್ತಾ ಇರುವಂಥ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯತೀಂದ್ರ ಅವರು ಕೊಟ್ಟಿರುವಂಥ ಹೇಳಿಕೆಯ ಹಿನ್ನೆಲೆಯೂ ಕೂಡ ಇದೆ. ಸೊ ಈ ಒಂದು ಒತ್ತಡ ಜಾಸ್ತಿ ಆಗಾದ್ರೂ ಕಡೆಗೆ ಆಗುತ್ತಾ ಆಗಲ್ವ ಅನ್ನೋದನ್ನಾದ್ರೂ ಕ್ಲಾರಿಟಿ ಕೊಡಲಿ, ಅಥವಾ ಸಿದ್ದರಾಮಯ್ಯ ಅವ್ರ ಮನಸ್ಥಿತಿ ಹಿಂಗಿರೋದ್ರಿಂದ, ಅಥವಾ ಅವ್ರ ಮನೆ ಅವರ ಸುತ್ತಮುತ್ತ ಈ ರೀತಿ ಎಲ್ಲ ಚರ್ಚೆಗಳಾಗ್ತಾ ಇರೋದ್ರಿಂದ ಹೈಕಮಾಂಡ್ ಅದನ್ನು ಗಂಭೀರವಾಗಿ ಪರಿಗಣಿಸಲಿ. ಈಗೆಲ್ಲ ಮುಗೀತು, ಬಜೆಟ್ ಮುಗೀತು ಅಂದ್ಬಿಟ್ಟು ಚೇಂಜ್ ಅವರಿಗೆ ಜೇನುಗೂಡಿಗೆ ಕೈ ಹಾಕುವಂತ ಪ್ರಯತ್ನವನ್ನ ಮಾಡಬಾರ್ದು ಅನ್ನೋ ರೀತಿ KJ ಜಾರ್ಜ್ ಕೂಡ ಒಂದು ಇಂಟರ್ನಲ್ ದೂರು ಕೊಟ್ಟಿದ್ದಾರೆ KC ವೇಣುಗೋಪಾಲ್. ನಮ್ದು ಇಂಟರ್ನಲ್ ಪಂಕಜ್ ಕುಮಾರ್ ಪಾಂಡೆ ಮತ್ತೊಂದು ಇಶ್ಯೂಸ್ ಇರ್ತಕ್ಕಂಥ ಇದನ್ನ ಲೀಕ್ ಮಾಡಿದಾರೆ, ಇದನ್ನ ಉದ್ದೇಶಪೂರ್ವಕ ಯಾರು ಮಾಡಿದಾರೋ ಇದ್ರ ಬಗ್ಗೆ ಮಾಡಬೇಕು, ಯಾರ್ದೋ ಮೇಲೆ ಅನುಮಾನ ವ್ಯಕ್ತಪಡಿಸಿ KJ ಜಾರ್ಜ್ ಕೂಡ ಈಗ KC ವೇಣುಗೋಪಾಲ್ ದೂರು ಕೊಟ್ಟಿದ್ದಾರೆ. ಇಲ್ಲಿ ಏನೋ ಒಂದು ನಡೀತಿದೆ, ಸಮಥಿಂಗ್ ಇಸ್ ದೇರ್. ಓಕೆ, ನೋಡೋಣ ಏನಾಗುತ್ತೆ ಅಂತ ಮುಂದಿನ